ಸೊ ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬನ್ನಿ ಗೈಸ್, ಇವತ್ತಿನ ಟಾಪಿಕ್ಗೆ ಹೋಗೋಣ ಡೈರೆಕ್ಟು. ಸೊ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ವೀಡಿಯೋ. ಸೊ ನೈಟು ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಲೈಟಿಂಗ್ಸ್ ಹೇಗಿದೆ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಟಾಪಿಕ್ ಚೆನ್ನಾಗಿದೆ, ಬನ್ನಿ ಟಾಪಿಕ್ಗೆ ಹೋಗೋಣ. ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಏನಾದರೂ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀವಿಯಸ್ ವೀಡಿಯೋ ನೋಡಿದರೆ ಇಫ್ ಇನ್ ಕೇಸ್ ಏನಾದ್ರು ಚೇಂಜಸ್ ಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಪಿಕ್ಗೆ ಹೋಗೋಣ ಅಂತ ಹೇಳ್ತಾ ಗೈಸ್ ಬನ್ನಿ. ಸೊ ಕಾಲ್ ಫ್ರಾಡ್ ಆ್ಯಪ್ಸ್ ಅಂತ, ಇವಾಗ ಕಾಲ್ ಆ್ಯಪ್ಸ್ ಅಂತ ಒಂದಷ್ಟು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ರೀಸೆಂಟಾಗಿ ಲೈಕ್ 1 to 2 years ಆಗಿರಬೇಕು ಈ ಥರ ಆ್ಯಪ್ಸ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿ. ಸೊ ಇವಾಗ ಕೆಲವೊಂದು ಆ್ಯಪ್ಸ್ ಇದೆ ಗೈಸ್, ಸೊ ಕಾಲ್ ಮಾಡಿ ಮಾತಾಡುವಂಥದ್ದು. ಸೊ ಇದು ಮೇನ್ ಬೆನಿಫಿಟ್ಸ್ ಬಂದ್ಬಿಟ್ಟು ಗರ್ಲ್ಸ್ಗೆ ಅಂತ ಹೈಲೈಟ್ ಮಾಡಿದ್ದಾರೆ. ಸೊ ಗರ್ಲ್ಸ್ ಯಾರು ಫ್ರೀಯಾಗಿರ್ತಾರೋ ಸೊ ಅವರು ಇದರಲ್ಲಿ ಲಾಗಿನ್ ಆಗಿ ಲೈಕ್ ಅವರು ಈ ಥರ ನಾನು ಫ್ರೀ ಟೈಮಲ್ಲಿ ಮಾತಾಡ್ತೀನಿ ಅಂತ. ಆದರೆ ಇವಾಗ ನಾವು ಹೇಗೆ ಬ್ಲಿಂಕಿಟ್ಟು ಝೆಪ್ಟೋ ಮಾಡ್ತೀವೋ ಲಾಗಿನ್ನು ಲಾಗೌಟು ಆ ಥರ, ಸೊ ಅದೂ ಅಷ್ಟೇ ಸೇಮು ಫ್ರೀ ಟೈಮಲ್ಲಿ ಲಾಗಿನ್ ಮಾಡ್ಕೋಬೇಕು. ಸೊ ಹುಡುಗರು ಯಾರು ಏನಾದರೂ ಶೇರ್ ಮಾಡ್ಕೋಬೇಕು ಅಂತಿರ್ತಾರೋ ಫೀಲಿಂಗ್ಸ್ನ, ಅಥವಾ ಅವ್ರಿಗೇನೋ ಒಂದು ಆಗಿರುತ್ತೆ, ಯಾರೂ ಸಿಕ್ಕಿರಲ್ಲ ಹೇಳ್ಕೊಳಕ್ಕೆ, ಎಮೋಷನ್ಸ್ ಏನೇನು ಎಕ್ಸೆಟ್ರಾ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಅವ್ರು ಯಾರಿಗೂ ಸಿಕ್ಕಿರಲ್ಲ. ಸೊ ಅವರು ಆ ಆ್ಯಪ್ಗೆ ಲಾಗಿನ್ ಆಗಿ ಲೈಕ್ ಕಾಲ್ ಮಾಡಿದ್ರೆ ಪರ್ಟಿಕ್ಯುಲರಾಗಿ ಇಂಥ ಹುಡುಗಿಗೆ ಇಂಥ ನಂಬರು ಅಂತ ಏನೂ ಡಿಸ್ಪ್ಲೇ ಆಗಲ್ಲ. ಬಟ್ ಏನು ಅಂದರೆ ನೀವು ಅಲ್ಲಿ ನೋಡ್ಬೋದು, ಹೆಸರುಗಳು ನೋಡ್ಬೋದು. ಬಟ್ ಒರಿಜಿನಲ್ ಹೆಸರು ಕೆಲವರು ಹಾಕಿರಲ್ಲ, ಕೆಲವರೆಲ್ಲ ಸುಮಾರು ಜನ ಒರಿಜಿನಲ್ ಹೆಸರು ಹಾಕಿರಲ್ಲ. ಅವ್ರ ಫೇಸ್ ಐಡೆಂಟಿಟಿ ಏನೂ ಗೊತ್ತಾಗಲ್ಲ ಗೈಸ್, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಕಾಲ್ ಮಾಡಿ ಮಾತಾಡ್ಕೊಂಡು ಒಂದು ಫೀಲಿಂಗ್ನ ಶೇರ್ ಮಾಡ್ಕೊಳ್ಳೋ ಅಂಥದ್ದು, ಎಮೋಷನ್ಸು, ನಿಮ್ಗೇನೋ ಒಂದು ಅರ್ಟ್ ಆಗಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋ ಅಂಥ ಹ್ಯಾಪಿದು. ಸೊ ಇದು ಬಂದು ಫ್ರೀನಾ? ಇಲ್ಲ ಗೈಸ್, ಹುಡುಗಿರಿಗೆ ಫ್ರೀ. ಅಂದರೆ ಹುಡುಗಿರು ಲಾಗಿನ್ ಆಗಿ ಅವ್ರು ವರ್ಕ್ ಮಾಡಬೇಕು ಅನ್ನೋ ಥರ, ವರ್ಕರ್ ಥರ ಅವರೊಬ್ಬರು. ಸೊ ಹುಡುಗರು ಏನು ಮಾಡಬೇಕು, ಪೇ ಮಾಡಬೇಕು. ಸೊ ಮಿನಿಮಮ್ 100, 200, 300, 1000 ಅಂತ ಇರುತ್ತೆ. ಸೊ ಅದನ್ನು ಪೇ ಮಾಡಿದಾಗ 1 ಮಿನಿಟ್ಗೆ ₹1 ಸಮಥಿಂಗ್ ಏನೋ ಕಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಗೈಸ್, ಸಿಂಪಲ್ಲು, ನಿಮ್ಗೇನೋ ಒಂದು ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ, ಯಾರ್ಯಾರ ಫ್ರೆಂಡ್ ಜೊತೆ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೆಂಟಲಿಟಿ ಹೆಂಗಿರುತ್ತೆ ಅಂದರೆ, ಏನಾರು ಶೇರ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಕೂಲ್ ಡೌನ್ ಆಯ್ತೀರಾ, ಮನ್ಸು ಭಾರ ಕಡಿಮೆ ಆಗುತ್ತೆ, ತಲೆ ಭಾರ ಕಡಿಮೆ ಆಗುತ್ತೆ ಅನ್ನೋ ಮೆಂಟಾಲಿಟಿಲಿ ನೀವಿರ್ತೀರ. ಸೊ ನೀವೇನು ಮಾಡ್ತೀರಾ, ಶೇರ್ ಮಾಡ್ಕೊಳ್ಳೋಕ್ಕೆ ಹುಡುಕ್ತೀರಾ, ಯಾರೂ ಸಿಗೋಲ್ಲ. ಸೊ ಆ ಟೈಮ್ಗೆ, ಆ ಇಮಿಡಿಯೇಟ್ ಟೈಮ್ಗೆ ನಿಮ್ಗೆ ಯಾರು ಬೇಕು ಅನಿಸುತ್ತೆ. ಸೊ ಅವಾಗ ಲಾಗಿನ್ ಆಗಿ ಯಾವುದೋ ಒಂದು ಅನ್ನೋನ್ ಪರ್ಸನ್ ಜೊತೆ ಶೇರ್ ಮಾಡ್ಕೊಳತ್ತಾರೆ. ಇದು ಬೆನಿಫಿಟ್ಸು. ಈ ಆ್ಯಪ್ ಮಾಡಿರೋ ಪರ್ಪಸ್ ಬಂದ್ಬಿಟ್ಟು ಮೇಯ್ನ್ ಇದಕ್ಕೋಸ್ಕರ. ಸೊ ಪಬ್ಲಿಸಿಟಿ ಎಲ್ಲ ಈಗ ಆಗ್ತಿದೆ. ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ನಿಮ್ಮ ಅರ್ನಿಂಗ್ಸು ಕಂಪ್ಲೀಟಾಗಿ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಯಾವ ರೀತಿ ಹೋಗುತ್ತೆ ಅಂದರೆ, ಸೊ ಇವಾಗ ನೀವೇನಾದರೂ ಒಂದು ಶೇರ್ ಮಾಡ್ಕೋಬೇಕು ಅಂದಾಗ ಗೈಸ್, 1 ನಿಮಿಷಕ್ಕೆ ಮುಗಿಯೋದಲ್ಲ, 2 ನಿಮಿಷಕ್ಕೆ ಮುಗಿಯೋದಲ್ಲ, 10 ನಿಮಿಷಕ್ಕೆ ಮುಗಿಯೋದಲ್ಲ. ಸೊ ಇದು ಹಾಫ್ ಆನ್ ಅವರ್ಗೆ ಹೋಗ್ಬೋದು, 1 ಅವರ್ಗೆ ಹೋಗ್ಬೋದು, ಈ ರೀತಿ ಹೋಗ್ತಾನೆ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ನೀವು ಒಂದು ಸತಿ ಶೇರ್ ಮಾಡ್ಕೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಸಿಂಪಲ್ಲು, ಸೊ ನಿಮ್ಗೆ ನಿಲ್ಸೋಕ್ಕೆ ಬೇಜಾರಾಗಲ್ಲ. ಸೊ ನಿಲ್ಸೋಕ್ಕೆ ನಿಮಗೆ ಅನಿಸಲ್ಲ ನಿಲ್ಲಿಸ್ಬೇಕು ಅಂತ. ಸೊ ನಿಮ್ಮದು ಅರ್ನಿಂಗ್ಸ್ ಅಂದರೆ ನೀವೇನು ಪೇ ಮಾಡಿರ್ತೀರೋ ಅದು ಖಾಲಿ ಆಯ್ತಿದ್ದಂಗೆ ಒಂದು ನೋಟಿಫೈ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಲೈಕ್ ಅವ್ರಿಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತಲ್ಲ ಹುಡುಗಿರಿಗೆ. ಸೊ ಓಕೆ, ನೀವು ಇನ್ನೂ ಮಾತಾಡಬೇಕು ಅಂತ ಅನ್ಸರೆ ಪೇ ಮಾಡಿ, ನಾನು ಇನ್ನೂ ಫ್ರೀ ಇದ್ದೀನಿ, ಮಾತಾಡೋಣ ಅಂತ ಏನೋ ಒಂದು ಹೇಳಿದಾಗ, ಸೊ ನೀವು ಇನ್ನೂ ತಿರ್ಗಾ ಪೇ ಮಾಡ್ತೀರಾ. ಸೊ ತಿರ್ಗಾ ಫೀಲಿಂಗ್ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ರೀತಿ ಹೋಗುತ್ತೆ. ಸೊ ಇದು ಬೆನಿಫಿಟ್ಸು. ಓಕೆ, ನೀವು ಒಂದು ಫೀಲಿಂಗ್ನ ಶೇರ್ ಮಾಡ್ಕೊತಿದ್ದೀರಾ, ಬಟ್ ದುಡ್ಡು ವೇಸ್ಟ್ ಆಗ್ತಿದೆ ಗಾಯ್ಸ್, ಸಿಂಪಲ್ಲು. ಸೊ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊತಾ ಇದ್ದೀರಾ? 1 ರೂಪಾಯಿನೂ ಕಷ್ಟ ಬಿದ್ದು ಬೇವ್ರು ದುಡ್ದಿರೋದು. ಸೊ ನಿಮಗೆ ಗೊತ್ತಿರುತ್ತೆ ಅದ್ರ ಬೆಲೆ. ಸೊ ಅದನ್ನು ವೇಸ್ಟ್ ಮಾಡ್ಕೊತಾ ಇರ್ತೀರ. ಸೊ ಇದು ಒಂದು ರೇಂಜ್ಗೆ ಅಡ್ವಾಂಟೇಜಿಗೂ ಹೋಗ್ತಿರುತ್ತೆ, ಡಿಸ್ಅಡ್ವಾಂಟೇಜಿಗೂ ಹೋಗ್ತಾ ಇರುತ್ತೆ. ಸೊ ಇದು ಒಂದು ಕಡೆ ಪಾತ್. ಆದರೆ ಓಕೆ, ನನ್ನ ಹತ್ರ ಒಂದು ₹1000 ಇದೆ, ನನಗೇನು ಅದು ಅವಶ್ಯಕತೆ ಇಲ್ಲ. ಬಟ್ ಏನು ಅಂದರೆ ನನ್ನ ಫೀಲಿಂಗ್ ಶೇರ್ ಮಾಡ್ಕೋಬೇಕು. ನನ್ನ ಫಸ್ಟು ನಂದು ಏನದು ಲೈಕ್ ನನ್ನ ಬಾಡಿನ ಅಂದರೆ ಲೈಕ್ ಗೈಸ್, ಇವಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, ಲೈಕ್ ಓಕೆ, ನಾನು ಇವಾಗ ಶೇರ್ ಮಾಡ್ಕೊಂಡ್ರೆ ನಾನು ಫ್ರೀ ಆಯ್ತೀನಿ. ಫ್ರೀ ಆದಾಗ ನಂಗೆ ಟೆನ್ಷನ್ ಫ್ರೀ ಆಗುತ್ತೆ. ಟೆನ್ಷನ್ ಫ್ರೀ ಆದಾಗ ಒಂದು ಸ್ವಲ್ಪ ಮೂಡ್ ಫ್ರೀ ಆಗುತ್ತೆ, ಒಂದು ಸ್ವಲ್ಪ ಖುಷಿಯಾಗಿರ್ತೀನಿ ಅನ್ನೋ ಥರ ಫೀಲಿಂಗ್ ಇರ್ಬೋದು. ಓಕೆ ಫೈನ್, ನೀವು ಪೇ ಮಾಡ್ತೀರ, ಓಕೆ. ಇದು ಈ ರೀತಿ ಪಾಸಿಟಿವ್ ಆಗಿ ಹೋದಾಗ ಏನೂ ಇದರಿಂದ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಡೆವಲಪ್ ಮಾಡಿರೋದು ಬಂದ್ಬಿಟ್ಟು ಈ ರೀತಿ. ಬಟ್ ಇದನ್ನು ಕೆಲವೊಬ್ಬರು
ಸಿಕ್ಕಾಪಟ್ಟೆ ರಾಂಗ್ ರೂಟಲ್ಲಿ ತಗೊಂಡು ಹೋಗ್ತಿದ್ದಾರೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಅದರಲ್ಲೇ ವೀಡಿಯೋ ಕಾಲ್ ಆಪ್ಷನ್ಸ್ ಕೊಡ್ತಾರೆ. ಸೊ ವೀಡಿಯೋ ಕಾಲ್ಗೆ ಹೆಂಗೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮಿಷಕ್ಕೆ ₹1 ಕಾಲಲ್ಲಿ ಕಟ್ ಆಗ್ತಿದೆ ಅಂದರೆ, ಸೊ ವೀಡಿಯೋ ಕಾಲ್ಗೆ ₹10 ಕಟ್ ಆಗೋದು, ₹50 ಕಟ್ ಆಗೋದು ನಿಮಿಷಕ್ಕೆ. ಸೊ ಈ ರೀತಿ ಡಿಮ್ಯಾಂಡ್ ಇರುತ್ತೆ. ಸೊ ಇದು ಲೈಕ್ ನೀವು ಶೇರ್ ಮಾಡ್ಕೊತಾ ಇರ್ತೀರಾ, ಆಮೇಲೆ ನಿಮಗೆ ಫೇಸ್ ನೋಡಬೇಕು ಅನಿಸುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ. ಸೊ ವೀಡಿಯೋ ಕಾಲ್ ಮಾಡ್ಬೇಕಾದ್ರೆ ಮಾಡಿ, ನಿಮ್ಮನ್ನ ನೋಡಬೇಕು ಅನ್ನಿಸ್ತಿದೆ ಅಂತ. ಯಾಕೆ ಅಂದರೆ ಅವ್ರಿಗೆ ಡಬಲ್ ಅರ್ನಿಂಗ್ಸ್ ಆಗುತ್ತೆ ಗೈಸ್. ಸೊ ಸಿಂಪಲ್ಲು, ನೀವು ಏನು ₹50 ಕೊಡ್ತೀರಾ ಅಲ್ವಾ, ಅದರಲ್ಲಿ ₹25 ಹೋದ್ರೂ ಅವ್ರಿಗೆ ಎಷ್ಟು ಬೆನಿಫಿಟ್ಸು. ಸೊ ಸಿಂಪಲ್ಲು ಅಂದರೆ ₹25 ಅಂತ ಹೇಳ್ತಾರೆ, ₹10 ಅಂತಲೇ ಅಂದ್ರೂ ₹5 ಹೋಗುತ್ತೆ ನಿಮಿಷಕ್ಕೆ. ಸೊ ಓಕೆ, ಅವ್ರೊಂದು ಮಾಸ್ಕ್ ಹಾಕೋತಾರೋ ಏನೋ ಒಂದು ಫೇಸ್ ತೋರಿಸೋದ್ರಿಂದ ಏನು ಅಂದರೆ, ಇದು ಹೆಂಗಾಗುತ್ತೆ ಅಂದರೆ, ನೀವೆಲ್ಲ ಇರ್ತೀರ, ಅವರೆಲ್ಲ ಇರ್ತಾರೆ, ಜಸ್ಟ್ ಅನ್ನೋನ್ ಪರ್ಸನ್ಸ್ ಇದು. ಸೊ ಅನ್ನೋನ್ ಪರ್ಸನ್ ಆದಾಗ ಸಿಂಪಲ್ಲು, ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಆಗಲ್ಲ, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಆಗೋಲ್ಲ, ಸಿಂಪಲಾಗಿ ಮುಗ್ದೋಗುತ್ತೆ. ಆಮೇಲೆ ಇದರಲ್ಲೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ನಂಬರ್ ಶೇರ್ ಮಾಡೋಂಗಿಲ್ಲ. ಸೊ ನಂಬರ್ ಏನಾದರೂ ಶೇರ್ ಮಾಡಿದ್ರೆ ಅಲ್ಲಿ ಚಾಟ್ ಆಪ್ಷನ್ ಇರುತ್ತೆ, ಚಾಟಲ್ಲಿ ನಿಮ್ಮ ನಂಬರ್ ಡಿಸ್ಪ್ಲೇ ಆಗೋ ಥರ ಏನಾದರೂ ಮಾಡಿದ್ರೆ ಸಿಂಪಲ್ಲು ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ, ಇದು ಮಾಡ್ತಾರೆ, ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಅಥವಾ ವೀಡಿಯೋ ಕಾಲಲ್ಲಿ ನಿಮ್ಮ ನಂಬರ್ ಏನಾದರೂ ಶೇರ್ ಮಾಡ್ಕೊಳ್ಳೋದು ಅವ್ರ ಕಣ್ಣಿಗೆ ಬಿತ್ತು ಅಂದರೆ ಅವ್ರಿಗೇನಾದರೂ ಅಂದರೆ ಬಾಟ್ಗಳಿರುತ್ತೆ ಗೈಸ್. ಸಿಂಪಲ್ಲು ಬಾಟ್ಗಳೆಲ್ಲ ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರುತ್ತೆ, ನಿಮ್ಮ ಕಾನ್ವರ್ಸೇಷನ್ ಎಲ್ಲ. ಸೊ ಅದೇನಾರು ಹಂಗೆ ಅನಿಸ್ತಂದರೆ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಬಟ್ ಇದನ್ನು ಇನ್ನೂ ಡಿಸಡ್ವಾಂಟೇಜ್ ಹೆಂಗೆ ತೊಗೊಂಡು ಹೋಗ್ತಿದ್ದಾರೆ ಅಂದರೆ, ವೀಡಿಯೋ ಕಾಲಲ್ಲಿ ಏನೋ ಒಂದು ತೋರಿಸೋ ಥರ. ಸೊ ನನಗೆ ಫೋನ್ಪೇ ಮಾಡಿ, ನಿಮ್ಗೇನಾದರೂ ಇದ್ದರೆ ನಾನು ನಿಮ್ಗೆ ಖುಷಿ ಪಡಿಸ್ತೀನಿ ಅನ್ನೋ ಥರ ಏನೇನೋ ಎಕ್ಸೆಟ್ರಾ ಗೈಸ್. ಇದು ಒಂಥರ ಇಲ್ಲೀಗಲಾಗಿ ಹೋಗ್ತಿದೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಮದು 10 ನಿಮಿಷದ ಖುಷಿಗೋಸ್ಕರ ದುಡ್ಡನ್ನೇ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ಸಿಂಪಲ್ಲು ದುಡ್ಡು ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ಕೊತೀರಾ. ಸೊ ಆಮೇಲೆ ಇದೊಂಥರ ಹೆಂಗೆ ಅಂದರೆ ಅಡಿಕ್ಟ್ ಆಗೋಗುತ್ತೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಅಡಿಕ್ಟೆಡ್ ಇದೆಲ್ಲ. ಸೊ ಇವಾಗ ಜಸ್ಟ್ ನೀವು ಯಾರಿಗಾರ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡಿ, 1 ದಿನ ಮಾತಾಡಿ, 2 ದಿನ ಮಾತಾಡಿ, 5 ದಿನ ಮಾತಾಡಿ, ಅದು ಹೆಂಗಾಗ್ಬಿಡುತ್ತೆ ಅಂದರೆ ನಿಮ್ಗೆ ಒಂಥರ ಅಡಿಕ್ಷನ್ ಆದಂಗೆ ಆಗ್ಬಿಡುತ್ತೆ. ಸೊ ಸುಮ್ಮನೆ ಫ್ರೀ ಕಾಲಿಂಗ್ ಫ್ರೀ ಇರುತ್ತೆ, ಜಿಯೋ ಸಿಮ್ಮು, ಏರ್ಟೆಲ್ ಸಿಮ್ಮಲ್ಲೆಲ್ಲ ಫ್ರೀ ಇರುತ್ತೆ, ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಮಾತಾಡ್ತೀರಾ, ಅವರ್ಗಟ್ಟಲೆ ಮಾತಾಡ್ತೀರಾ. ಸೊ ನಿಮ್ಗೊಂದೊಂಥರ ಅಡಿಕ್ಷನ್ ಆಗೋಗುತ್ತೆ. ಸೊ 1 ದಿನ ಅವ್ರು ಫೋನ್ ಮಾಡಿಲ್ಲ ಅಂದಾಗ ನಿಮಗೆ ಲೈಕ್ ಏನಕ್ಕೆ ಫೋನ್ ಮಾಡಿಲ್ಲ, ನನಗೆ ಇರೋಕ್ಕಾಗಲ್ಲ, ಹಿಂಗೆ ಏನಾರ ಒಂದು 10 ನಿಮಿಷನಾರ ಮಾತಾಡಬೇಕು ಅನ್ನೋ ಥರ ಆಗುತ್ತೆ. ಸೊ ಇದನ್ನು ಅದೇ ಮೈಂಡ್ಸೆಟಲ್ಲಿ ಮಾಡಿರೋದು. ಸೊ ನೀವು ಇವಾಗ ಡೈಲಿ ಒಂದಿನ ಲಾಗಿನ್ ಆಯ್ತೀರಾ, ದುಡ್ಡು ಕಟ್ತೀರಾ, ಮಾತಾಡ್ತೀರಾ. ಸೊ ನಿಮ್ಗೇನೋ ಒಂಥರ ಖುಷಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ. ಅದು ಲೈಕ್ ಅಂದರೆ ಒಂಥರ ಪಾಸಿಟಿವ್ ಎಲ್ಲೋ ಅಥವಾ ನೆಗೆಟಿವ್ ಇದರಲ್ಲೋ ಏನರಲ್ಲೋ ಒಂದಲ್ಲಿ ಖುಷಿ ಕೊಡುತ್ತೆ. ಸೊ ಅವಾಗೇನು ಮಾಡ್ತೀರಾ, ನಾಳೆಗೆ ತಿರ್ಗಾ ನೀವು ಒಂದು ಅರ್ಧ ಗಂಟೆ ಮಾತಾಡೋ ಫಸ್ಟ್ ಡೇ, ನೆಕ್ಸ್ಟ್ 5 ದಿನಕ್ಕೆ 1 ಅವರ್ಗೆ ಶಿಫ್ಟ್ ಆಯ್ತೀರಾ, 2 ಅವರ್ಸ್, 3 ಅವರ್ಸ್, 4 ಅವರ್ಸ್ ಶಿಫ್ಟ್ ಆಯ್ತೀರಾ. ಡೈಲಿ ಮಾತಾಡೋಕ್ಕೆ ಶಿಫ್ಟ್ ಆಯ್ತೀರಾ. ಆಮೇಲೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಅಡಿಕ್ಟ್ ಆಯ್ತೀರಾ. ಸೊ ಇದರಲ್ಲಿ ಏನು ಅಂದರೆ, ಆ್ಯಪ್ ಅವ್ರು ದುಡ್ಡು ಮಾಡ್ಕೊತಾರೆ, ಮತ್ತು ಹುಡುಗಿರು ಲೈಕ್ ಅದರಲ್ಲಿ ವರ್ಕರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ದುಡ್ಡು ಮಾಡ್ಕೊತಾ ಇರ್ತಾರೆ. ಸೊ ನಿಮ್ದು ಅರ್ನಿಂಗ್ಸ್ ಐತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಆಗುತ್ತೆ ಗೈಸ್. ಸಿಂಪಲ್ಲು ಏನಕ್ಕಿಂತ ಸ್ಕ್ಯಾಮ್ಗಳಿಗೆ ಇದು ಮಾಡ್ತೀರಾ. ಆಮೇಲೆ ಇನ್ನೂ ಒಂದೇನು ಅಂದರೆ, ಅಷ್ಟು ಈಸಿಯಾಗಿ ಆ್ಯಪ್ಗಳನ್ನ ನಂಬೇಡಿ ಗೈಸ್. ಸಿಂಪಲ್ಲು ನಿಮ್ಮದೊಂದು ಫೀಲಿಂಗ್ಸ್ನ, ನಿಮ್ಮದೊಂದು ಕಾನ್ವರ್ಸೇಷನ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ರೇಂಜಿಗೆ ಹೋಗುತ್ತೆ. ಸೊ ಅದಾದಮೇಲೆ ಇತ್ತೀಚೆಗೆ ಒಂದು ನ್ಯೂಸ್ ಕೇಳ್ಪಟ್ಟೆ, ಅಂದರೆ ಒನ್ ಮಂತ್ ಬ್ಯಾಕ್ ಅನಿಸುತ್ತೆ, ಒಂದು ನ್ಯೂಸ್ ಕೇಳ್ಪಟ್ಟೆ. ಸೊ ಇದೇಗಾಗ್ಬಿಡುತ್ತೆ ಅಂದರೆ, ಮನೇಲಿ ಒಬ್ಬ ಹೆಂಗ್ಸಂದರೆ ಒಂದು ಮದುವೆ ಆಗಿರೋ ಹುಡುಗಿ ಲೈಕ್ ಗಂಡನ ಪರ್ಮಿಷನ್ ಇಲ್ದಿರ ಲೈಕ್ ಇದಕ್ಕೆ ಏನೋ ಒಂದು ಅರ್ನಿಂಗ್ಸ್ ಮಾಡೋಣ. ಸೊ ಅದು ಪಾಸಿಟಿವ್ ಆಗಿರ್ಬೋದು ಗೈಸ್. ಸಿಂಪಲ್ಲು. ಸೊ ನಾನೇನೋ ಒಂದು ₹100 ಅಥವಾ ಒಂದು ₹1000 ದುಡಿದ್ರೆ ನಾನು ಮನೆ ನಡೆಸ್ಬೋದು, ನನಗೇನೋ ಸಹಾಯ ಆಗುತ್ತೆ ನನ್ನ ಗಂಡಿಗೆ ಅಂತಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಅವನು ಗೊತ್ತಿಲ್ದಿರ ಅವರು ಆ್ಯಪ್ನ ಯೂಸ್ ಮಾಡ್ತಾ ಇರ್ತಾರೆ. ಅದೇನೋ ಒಂದು ಬೇರೆ ಥರ ಟರ್ನ್ ತಗೊಂಡಾಗ ಅದು ಒಂಥರ ಬೇಜಾರಾಗುತ್ತೆ. ಆಮೇಲೆ ಒಂದು ಮನೇಲಿ ರಿಯಲ್ ಇನ್ಸಿಡೆಂಟ್ ನಡೆದಿರೋದೇನೆಂದರೆ, ಹೆಂಡ್ತಿ ಯೂಸ್ ಮಾಡ್ತಾ ಇರೋದು ಗಂಡಂಗೆ ಗೊತ್ತಿರಲ್ಲ, ಗಂಡಿಗೆ ಯೂಸ್ ಮಾಡ್ತಾ ಇರೋದು ಹೆಂಡ್ತಿಗೆ ಗೊತ್ತಿರಲ್ಲ. ಒಂದಿನ ಏನಾಗುತ್ತೆ, ಇಬ್ರಿಗೂ ಕನೆಕ್ಟ್ ಆಗೋಯ್ತಾರೆ. ಕನೆಕ್ಟ್ ಆದಾಗ ಲೈಕ್ ಏನೋ ಕೇಳ್ದಂಗೆ ಐತಲ್ಲ ವಯಸ್ಸು ಅಂತಂದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ಗಂಡನೂ ಲೈಕ್ ಹೆಂಡ್ತಿ ಮೇಲೆ ಡೌಟ್ ಪಡ್ತಾನೆ, ನೀನು ಎಂತಕ್ಕೆ ಆ್ಯಪ್ನ ಯೂಸ್ ಮಾಡ್ತಿದ್ದೀಯಾ, ಏನು ಅವಶ್ಯಕತೆ ಅಂತ. ಸೊ ಆಬ್ವಿಯಸ್ಲಿ ಹೆಂಡ್ತಿನೂ, ನಾನಾದರೂ ದುಡ್ಡು ಮಾಡ್ತಾ ಇದ್ದೀನಿ, ನಾನಾದರೂ ಅರ್ನಿಂಗ್ಸ್ಗೋಸ್ಕರ ಮಾಡ್ತೀನಿ, ನೀನು ಎಂತಕ್ಕೆ ಈ ಆ್ಯಪಲ್ಲಿ ದುಡ್ಡು ವೇಸ್ಟ್ ಮಾಡ್ತಿದ್ಯಾ, ನಾನು ಇಲ್ಲಿ ದುಡ್ದಿದ್ನೆಲ್ಲ ನೀನು ಇಲ್ಲಿ ಕಳೀತಿದ್ಯಾ ಅನ್ನೋ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ, ಇದ್ರಲ್ಲಿ ಡಿಸ್ಟೆನ್ಸ್ ಏನು ಇಲ್ಲ ಗೈ. ಸಿಂಪಲ್ಲು ನೀವು ಇಲ್ಲಿ ಇದ್ದೀರಾ ಅಂದರೆ ನಿಮಗೆ 10 ಕಿಲೋಮೀಟ್ರ್ ದೂರ ಇರೋ ಕಾಂಟ್ಯಾಕ್ಟ್ನ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲ. ನೀವು ಇಲ್ಲಿದ್ದರೆ ನಿಮ್ಮ ಪಕ್ಕದಲ್ಲಿರೋರೇ ಕನೆಕ್ಟ್ ಆದರೂ ಆಗ್ಬಿಡ್ಬೋದು. ಕೆಲವೊಂದು ಟೈಮು ನೀವು ಎರಡೂ ಒಂದೇ ಮೂಮೆಂಟಲ್ಲಿ ಆನ್ ಮಾಡಿದಾಗ ಅವರು ಜಸ್ಟು ಲಾಗಿನ್ ಆಯ್ತಾರೆ. ನೀವು ಟಕ್ಕಂತ ಬರ್ತೀರಾ, ನೀವು ಯಾರಿಗಾರು ಕಾಲ್ ಮಾಡಬೇಕು, ಸುಮ್ಮನೆ ಹೆಸರು ನೋಡ್ತೀರಾ, ಏನೋ ಹೆಸರು ಯೂನಿಕ್ ಆಗಿದೆಯಲ್ಲ, ಒರಿಜಿನಲ್ ಹೆಸರು ಇಟ್ಟಿರಲ್ಲ, ಯೂನಿಕ್ ಆಗಿದೆಯಲ್ಲ ಅಂತ ಟ್ಯಾಪ್ ಮಾಡ್ತೀರಾ, ಇಲ್ಲೇ ಕನೆಕ್ಟ್ ಆಗೋಗುತ್ತೆ.
ಆಗೋಗುತ್ತೆ. ಕನೆಕ್ಟ್ ಆದಾಗ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಸ್ಟಾರ್ಟ್ ಆಗೋಗುತ್ತೆ. ಇದೆಲ್ಲ ಸಿಂಪಲ್ ಗೈಸ್. ಇದನ್ನು ಒಂಥರ ನೆಕ್ಸ್ಟ್ ಬೇರೆ ಲೆವೆಲಲ್ಲೇ ತೊಗೊಂಡೋಗ್ತಿದ್ದಾರೆ ಈ ಆ್ಯಪ್ನ ಮಾತ್ರ. ಆಮೇಲೆ ಕೆಲವೊಂದು ಟೈಮು ಏನೋ ಒಂದು ಕೋಡ್ ಲ್ಯಾಂಗ್ವೇಜಿಂದ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ವೀಡಿಯೋ ಕಾಲ್ ನಿಮಗೆ ಏನಾದರೂ ವೀಡಿಯೋ ಕಾಲ್ ಬೇಕು ಅಂದರೆ ₹500 ಕಳಿಸಿ, ನಿಮಗೆ ಆ ಥರ ಇದು ಮಾಡ್ತೀನಿ, ಈ ಥರ ಖುಷಿಪಡಿಸ್ತೀನಿ, ಆ ಥರ ಖುಷಿಪಡಿಸ್ತೀನಿ. ಸೊ ನಿಮಗೆಲ್ಲ ಅರ್ಥ ಆಯ್ತಾ ಇರ್ಬೋದು ಗೈಸ್. ನಾನು ಏನು ಅಂದರೆ ಕೆಲವೊಂದನ್ನ ಡೈರೆಕ್ಟಾಗಿ ಹೇಳ್ಬೋದು, ನನಗೇನು ಬೇಜಾರಿಲ್ಲ. 100% ಹೆಂಗಿದೆಯೋ ಹಂಗೆ ಹೇಳ್ಬೋದು. ನನ್ನ ವೀಡಿಯೋಸ್ನ ಆಲ್ಮೋಸ್ಟು ಟೀನೇಜರ್ಸು ಮತ್ತು ಏಜ್ ಆದವರು ನೋಡ್ತಾ ಇರ್ತಾರೆ. ಆಮೇಲೆ ಫ್ಯಾಮಿಲಿ ಪರ್ಸನ್ಸ್ ನೋಡ್ತಾ ಇರ್ತಾರೆ. ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಇವರಲ್ಲಿ, ಅಷ್ಟು ನೆಗೆಟಿವ್ ಇರಲ್ಲ ಅನ್ನೋ ಥರ ನೋಡ್ತಾ ಇರ್ತಾರೆ. ಸೊ ಅವಾಗೇನಾಗುತ್ತೆ, ಇಂಥದ್ದೆಲ್ಲ ಹೈಲೈಟ್ ಮಾಡಿ ಹೇಳಿದಾಗ ಒಂಥರ ಅವ್ರಿಗೆ ಡಿಮೋಟಿವೇಟ್ ಆಗೋಗುತ್ತೆ. ಅಂದರೆ ಏನು ಈ ಥರ ಹೇಳ್ತಿದ್ದಾನೆ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ಹೈಲೈಟ್ ಮಾಡ್ತಾಯಿಲ್ಲ ಅದನ್ನೆಲ್ಲ. ಸೊ ಏನೋ ಖುಷಿ ಪಡಿಸ್ತೀನಿ ಅಂದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇದು ಹೋಗುತ್ತೆ ಅಂತ. ವೀಡಿಯೋ ಕಾಲ್ ಮಾಡೋದು, ಆಮೇಲೆ ನಂಬರ್ ಎಕ್ಸ್ಚೇಂಜ್ ಆಗೋದು, ಅದು ಎಲ್ಲಿಗೋ ಹೋಗಿ ಮುಟ್ಟೋದು, ಏನೇನೋ ಆಗೋದು. ಸೊ ಈ ರೀತಿಯಲ್ಲಿ ಆಗುತ್ತೆ. ಇದು ಗೈಸ್, ಇದು ಸಿಂಪಲಾಗಿ ಹೇಳಬೇಕು ಅಂದರೆ ನನ್ನ ಅನಿಸಿಕೆ 30% ಅಷ್ಟೇ ಯೂಸ್ಫುಲ್ಲಾಗಿ ಹೋಗ್ತಾರ ಅಂಥದ್ದು. ಸೊ ಇವಾಗ ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆ ಅಂತ ಫಾರ್ ಎಕ್ಸಾಂಪಲ್ ಹೇಳ್ತಾರೆ. ಲಕ್ಷಾಂತರ ರೂಪಾಯಿ ದುಡ್ಡಿದೆ, ನನಗೆ ಫೀಲಿಂಗ್ ಶೇರ್ ಮಾಡ್ಕೊಳಕ್ಕೆ ಯಾರೂ ಇಲ್ಲ. ಬಟ್ ಏನಂದರೆ ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ಫೀಲಿಂಗ್ ಶೇರ್ ಮಾಡ್ಕೋಬೇಕು ಅಂದಾಗ ಓಕೆ, ಕಾಲ್ ಮಾಡ್ತಾನೆ, ಮಾತಾಡ್ತಾನೆ, ಏನೋ ಒಂದಷ್ಟು ಅಮೌಂಟು ಕೊಡ್ತಾ ಇರ್ತಾನೆ, ಅವ್ನಿಗೇನೋ ಖುಷಿ ಸಿಗ್ತಾ ಇರುತ್ತೆ. ಓಕೆ, ಅದು ಅವರ್ಸ್ ಟರ್ನ್ ಆಗಿ ಅವರ್ಸಿಂದ ಓಕೆ, ಕಾಂಟ್ಯಾಕ್ಟಲ್ಲಿದ್ದರೆ ಓಕೆ. ಬಟ್ ವೀಡಿಯೋ ಕಾಲಿಗೆ ಶಿಫ್ಟ್ ಆಗುತ್ತೆ. ಅದು ಒಂದು ವಾರ ಆದಮೇಲೆ ವೀಡಿಯೋ ಕಾಲಿಗೆ ಶಿಫ್ಟ್ ಆಗುತ್ತೆ. ವೀಡಿಯೋ ಕಾಲಿಗೆ ಶಿಫ್ಟ್ ಆದಾಗ ಏನೋ ಒಂದು ಕೋಡ್ ಲ್ಯಾಂಗ್ವೇಜ್ ಮುಖಾಂತರ ಡೈರೆಕ್ಟಾಗಿ ನಂಬರ್ ಶೇರ್ ಮಾಡೋಕ್ಕೆ ಬಿಡಲ್ಲ. ಏನೋ ಒಂದು ಸಿಗ್ನಲ್ಸು ಕೋಡ್ ಲ್ಯಾಂಗ್ವೇಜಸ್ ಮುಖಾಂತರ ನಿಮ್ಮ ನಂಬರ್ ಶೇರ್ ಆಗೋಗುತ್ತೆ. ನಂಬರ್ ಶೇರ್ ಆದಾಗ ಕಾಂಟ್ಯಾಕ್ಟ್ ಮಾಡ್ತೀರಾ, ವೀಡಿಯೋ ಕಾಲಿಗೆ ಹೋಗ್ತೀರಾ. ವೀಡಿಯೋ ಕಾಲಲ್ಲಿ ಏನೇನೋ ಎಕ್ಸೆಟ್ರಾ ಥಿಂಗ್ಸ್ಗಳಿಗೆ ನಿಮಗೆ ಮೋಟಿವೇಟ್ ಮಾಡ್ತಾರೆ. ಸೊ ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ಆ್ಯಪ್ನ ಯೂಸ್ ಮಾಡೋಕ್ಕೆ ಬರೋರು ಯಾರು ದುಡ್ಡಿರೋರು ಹುಡುಗಿರು ಯೂಸ್ ಮಾಡೋಕ್ಕೆ ಬರಲ್ಲ. ಸಿಂಪಲಾಗಿ ಹೇಳ್ತೀನಿ ಗೈಸ್, ಹುಡುಗರಿಗೆ ಹೇಳ್ತಾ ಇರೋದು ಇದು. ಹುಡುಗಿರು ನನ್ನ ಹತ್ರ ಕೋಟಿ ದುಡ್ಡು ಐತೆ, ನಾನು ಸುಮ್ಮನೆ ಏನೋ ಒಂದು ಬರಬೇಕು ಅಂತ ಬರಲ್ಲ. ಸೊ ಅವ್ರಿಗೆ ಏನೋ ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ₹1 ಸಿಗೋ ಜಾಗದಲ್ಲಿ ₹50 ಸಿಕ್ಕಿದಾಗ ಅವ್ರು ಯಾಕೆ ಇದು ಮಾಡ್ತಾರೆ. ಆಮೇಲೆ ಅವ್ರು ಫೇಸ್ ರಿವೀಲ್ ಮಾಡಲ್ಲ, ಆಮೇಲೆ ಮಾಸ್ಕ್ ಹಾಕಿರ್ತಾರೆ, ಎಕ್ಸೆಟ್ರಾ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇನ್ನೂ ಒಂದೇನು ಅಂದರೆ, ಈ ಥರ ಆ್ಯಕ್ಟಿವಿಟೀಸ್ನ ನೀವು ಆ್ಯಪಲ್ಲಿ ಏನಾದರೂ ನಡೆಸ್ತಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನಿಲ್ಲಿಸಿ ಗೈಸ್. ಯಾಕೆ ಅಂದರೆ ಆ್ಯಪು ಒಂದು ಹೇಳ್ತೀನಿ, ಆ್ಯಪ್ ಅಂದರೆ ನೀವು ಸುಮ್ಮನೆ ಇವಾಗ ವಾಟ್ಸಪ್ನ ಎಕ್ಸಾಂಪಲ್ ತಗೊಳ್ಳಿ. ನೀವು ಯಾರಿಗಾರ ಮೆಸೇಜ್ ಕಳಿಸಿದಾಗ ಬರೀ ಅವ್ರು ಮಾತ್ರ ನೋಡ್ತಾರೆ, ನೀವು ಮಾತ್ರ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಇರುತ್ತೆ ಕಾನ್ವರ್ಸೇಷನು. ಹೌದು, 100% ಓಕೆ, ಇದು ಪಬ್ಲಿಕ್ಕಾಗಿ ಯಾರಿಗೂ ಸಿಗೋಲ್ಲ. ಬಟ್ ಡೇಟಾಬೇಸಲ್ಲಿ ಎಲ್ಲ ಕವರ್ ಆಗಿರುತ್ತೆ ಗೈಸ್. ಅವ್ರದ್ದು ವಾಟ್ಸಪ್ ಅನ್ನೋರ್ದು ಡೇಟಾಬೇಸ್ ಏನಿರುತ್ತೆ ಅದರಲ್ಲೆಲ್ಲ ಚಾಟ್ಸು ಇರುತ್ತೆ. ಸೊ ನೀವು ಇವಾಗ ಸಿಂಪಲ್ಲಾಗಿ ಯಾವ್ದಾರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸು, ಆರರ್ ಮೂವೀಸ್ ಇಲ್ಲ, ಸಸ್ಪೆನ್ಸ್ ಥ್ರಿಲ್ಲರು ಅಥವಾ ಇನ್ವೆಸ್ಟಿಗೇಷನ್ ಮೂವೀಸ್ಗಳಲ್ಲಿ ನೋಡಿ. ಸೊ ವಾಟ್ಸಪ್ ಚಾಟ್ನ ಎರೇಸ್ ಆಗಿರೋ ಚಾಟ್ನ ಕೂಡ ತೆಗೆಸ್ತಾರೆ. ಸೊ ನೀವು ಏನೋ ಒಂದು ಚಾಟ್ ಕಳಿಸ್ಬಿಟ್ಟು ಡಿಲೀಟ್ ಫ್ರಮ್ ಎವ್ರಿ ನೋಡಿದಿರ್ತಾರೆ. ನೀವೇನು ಅನ್ಕೋತೀರಾ, ಡಿಲೀಟ್ ಆಗ್ಬಿಟ್ಟೈತೆ ಬಿಡು ಅಂತ. ಡೇಟಾಬೇಸಲ್ಲಿ ಅದು ಡಿಲೀಟ್ ಆಗಿರಲ್ಲ. ನೀವು ಏನೇ ಒಂದು ಚಾಟ್ ಮಾಡಿ, ನೀವೇನೇ ಒಂದು ಡಿಲೀಟ್ ಮಾಡಿ, ನೀವೇನೇ ಒಂದು ಒನ್ ಟೈಮ್ ಸೆಂಡ್ ಮಾಡಿದ್ರು ಅದು ನಿಮ್ಮ ಪ್ರೈವೇಸಿ ಅಲ್ಲ. ಅದು ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಪ್ರೈವೇಸಿ ಅಷ್ಟೇ ಬಿಟ್ಟರೆ, ಪಬ್ಲಿಕ್ಕಿಗೆ ಶೇರ್ ಆಗಲ್ಲ ಅನ್ನೋದು ಬಿಟ್ಟರೆ. ಸೊ ಅದು ಕೆಲವೊಂದು ಟೀಮ್ ಅವ್ರ ಕೈಲಿ ಇರುತ್ತೆ. ಅದು ಅಂದರೆ ಇವಾಗ ವಾಟ್ಸಪ್ ಎಕ್ಸಾಂಪಲ್ ತಗೊಂಡ್ರೆ ವಾಟ್ಸಪ್ ಟೀಮ್ ಅವ್ರ ಕೈಲಿ ಅದಕ್ಕೆ ಫುಲ್ ಕಂಟ್ರೋಲ್ ಇರುತ್ತೆ. ಇವಾಗ ಏನಾದರೂ ದೊಡ್ಡದಾಗಿ ಏನಾದರೂ ಆದಾಗ, ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅಂದಾಗ ಅಲ್ಲಿ ಹೋದಾಗ ಸಿಗುತ್ತೆ. ಸೊ ವಾಟ್ಸಪ್ ಅಂತ ಹೈಲಿ ಸೆಕ್ಯೂರಿಟಿ ಆ್ಯಪೇ ಆ ಥರ ಡೇಟಾಬೇಸ್ ಇಟ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದಾಗ ಇವೆಲ್ಲ ಜುಜುಬೆ ಆ್ಯಪ್ಸು ಗೈಸ್, ಇವಾಗ ಸ್ಟಾರ್ಟ್ ಆಗಿರೋ ಅಂಥದ್ದು. ಸೊ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ ರೀತಿ ಯೂಸ್ ಮಾಡ್ಕೊಂಡಾಗ ಓಕೆ. ಅವ್ರ ಹತ್ರ ರೆಕಾರ್ಡಿಂಗ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಆಮೇಲೆ ವೀಡಿಯೋ ಕಾಲಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀರಿ, ಏನೇನು ಮಾತಾಡ್ತೀರಾ, ಯಾವ ರೀತಿ ಕನ್ವರ್ಸೇಷನ್ ಆಗುತ್ತೆ ಎಲ್ಲ ಸ್ಟೋರ್ ಆಗುತ್ತೆ. ಸೊ ನೀವು ಇವಾಗ ಒಂಥರ ಬೇರೆ ಥರ ತಗೊಂಡು ಹೋದಾಗ ಓಕೆ, ಈ ಆ್ಯಪ್ ಇದು ಹಿಂಗೆ ಈ ಥರ ಹಂಗೆ ಎಕ್ಸೆಟ್ರಾ ಏನೇನೋ ಸಮ್ ಬ್ಯಾಡ್ ಥಿಂಗ್ಸ್ನ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಏನಾರು ಮಾಡಿದಾಗ ಅವ್ರ ಡೇಟಾಬೇಸ್ ಸ್ಟೋರ್ ಆಗಿರುತ್ತೆ. ಇಫ್ ಇನ್ ಕೇಸ್ ಅವ್ರಿಗೆ ಏನಾರು ನಿಮ್ಮ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ನಿಮ್ಮ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ವೀಕ್ ಆಗಿದೆ, ನಿಮ್ಮಿಂದ ಒಂದು ಸ್ವಲ್ಪ ದುಡ್ಡು ಇದು ಮಾಡ್ಬೋದು ಅಂದಾಗ ಅವರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೋಬೋದು. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಎಲ್ಲ ಹುಡುಗಿರು ಒಂದೇ ಅಲ್ಲ ಗೈಸ್. ಆ್ಯಪ್ ಯೂಸ್ ಮಾಡೋರು ಮ್ಯಾಕ್ಸಿಮಮ್ ದುಡ್ಡು ಮಾಡಬೇಕು ಅಂತ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಆ ಥರ ಏನಾದರೂ ನಿಮ್ಮ ಲಾಕ್ ಆದ್ರಿ ಅಂದರೆ, ಸೊ ನಿಮ್ಮದೊಂದು ರೆಕಾರ್ಡಿಂಗು, ನಿಮ್ಮದೊಂದು ಇದು ಅವ್ರಿಗೂ ಸಿಗೋಲ್ಲ ಆ್ಯಕ್ಚುಲಿ ಅದು ಆ್ಯಪಿಂದ. ಬಟ್ ಏನು ಅಂದರೆ ಇನ್ನೊಂದು ಮೊಬೈಲ್ ಆ್ಯಕ್ಸಸ್ ಇರುತ್ತೆ, ಇನ್ನೊಂದು ಮೊಬೈಲಿಂದ ಎಲ್ಲಿಂದನೋ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಫೇಸ್ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಮ ಫೇಸ್ ತೋರಿಸಿ ಅಂತ ಅವರೇ ಮೋಟಿವೇಟ್ ಮಾಡ್ತಾರೆ. ಸೊ ನಿಮ್ಮ ಫೇಸ್ ತೋರಿಸ್ತೀರಾ, ಏನೇನೋ ಎಕ್ಸೆಟ್ರಾ ಆಗುತ್ತೆ, ಅದು ರೆಕಾರ್ಡ್ ಆಗೋಗಿರುತ್ತೆ. ಸೊ ಅವರೇ ನಿಮ್ಮ ಪರ್ಸ್ನಲ್ ನಂಬರ್ನ ತಗೊಂಡು ಅವರೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಿನ್ನ ವೀಡಿಯೋ ಕಾಲ್ ನನ್ನ ಹತ್ರ ಇದೆ, ನನಗೆ ಕಳಿಸು, ನನಗೆ ಇಷ್ಟು ಕಳಿಸು, ಅಷ್ಟು ಕಳಿಸು, ನಂಗೆ ಅದು ಬೇಕು, ಇದು ಬೇಕು, ಡಿಮ್ಯಾಂಡ್
ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಗೈಸ್, ಸಿಂಪಲ್ಲು. ಸೊ ಇದಕ್ಕೆಲ್ಲ ನೀವು ದಯವಿಟ್ಟು ಹೆಜ್ಜೆ ಇಡೋಕ್ಕೆ ಹೋಗ್ಬೇಡಿ, ಸಿಹಾಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ನಷ್ಟ ಆಗೋಗುತ್ತೆ. ಒಂದೊಂದು ರೂಪಾಯಿನೂ ಕಷ್ಟ ಬಿದ್ದು ದುಡ್ದಿರ್ತೀರ. ಸೊ ಒಂದೊಂದು ರೂಪಾಯಿನೂ ಕಷ್ಟ ಬಿದ್ದು ದುಡ್ದಾಗ ಅದ್ರ ವ್ಯಾಲ್ಯೂ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಏನೋ ನೀವು ಒಂದು ಫೀಲಿಂಗ್ ಶೇರ್ ಮಾಡ್ಕೋಬೇಕು ಅಂತ ಎಂಟ್ರಿ ಆಗಿ ಅದು ಬೇರೆ ಥರ ಬೇರೆ ಲೆವೆಲ್ಗೆ ಹೋಗಿ ಅದು ಎಂತೆಂತಕ್ಕೂ ಟರ್ನ್ ಆಗಿ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಈ ಥರ ಆ್ಯಪ್ಸ್ನ ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ. ಅಂದರೆ ನಾನು ಅದು ಒಂದು ಬಿಸ್ನೆಸ್ಸು ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅದು ಒಂದು ಬಿಸ್ನೆಸ್ಸು. ಸೊ ಅವ್ನು ಏನೋ ಮೈಂಡ್ಸೆಟ್ಟಿಂದ ಮಾಡಿರ್ತಾರೆ. ಸೊ ಅವ್ರದ್ದು ಪಾಸಿಟಿವ್ ನೆಗೆಟಿವ್ ಅದು ನಮಗೆ ಬೇಕಾಗಿಲ್ಲ, ಅವರು ದುಡ್ಡು ಮಾಡೋಕ್ಕೋಸ್ಕರನೇ ಮಾಡ್ತಾಯಿರ್ತಾರೆ. ಸೊ ಇದನ್ನು ದಯವಿಟ್ಟು ಯಾರು ಪ್ರಮೋಟ್ ಕೂಡ ಮಾಡಬೇಡಿ. ಸೊ ನೀವು ಯೂಸ್ ಮಾಡ್ತಿದ್ರೆ ನಿಮಗೆ ಓಕೆ ಫೈನ್, ನೀವು ಇನ್ನೊಬ್ರಿಗೆ ರೆಫರ್ ಮಾಡಿ ಇನ್ನೊಬ್ರು ಒಳ್ಳೆದು ತಳ್ಳೋದು ಈ ರೀತಿ ಎಲ್ಲ ಮಾಡಬೇಡಿ ಆದಷ್ಟು. ಆಮೇಲೆ ಇಫ್ ಇನ್ ಕೇಸ್ ಇದರಿಂದ ಏನಾದ್ರು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂದಾಗ ರಿವ್ಯೂಸ್ಗಳು ಕೊಡಿ ನೆಗೆಟಿವ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೂ ಚೇಂಜಸ್ ಮಾಡ್ಕೊತಾರೆ. ಅಥವಾ ಏನೋ ಒಂದು ರಿವ್ಯೂಸ್ ನೋಡಿದಾಗ ಓಕೆ ಫೈನ್ ಇದು ಈ ಥರ ಇದೆ ಡಿಸ್ಅಡ್ವಾಂಟೇಜು ಅಂತ ನಿಮ್ಮಿಂದ 4 ಜನ ಅದರಿಂದ ಹಿಂದೆ ಉಳಿತಾರಲ್ಲ, ಅವಾಗ ಖುಷಿ ಆಗುತ್ತೆ. ಸೊ ಇವಾಗ ನನ್ನ ವಿಡಿಯೋ ನೋಡಿ ಇವಾಗ ಇಫ್ ಇನ್ ಕೇಸ್ ಯಾರಾದರೂ ಯೂಸ್ ಮಾಡ್ತಾರೋರು ಬಿಟ್ಟರೆ ಖುಷಿ, ಇಫ್ ಇನ್ ಕೇಸ್ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋರಿಗೆ ಈ ವಿಡಿಯೋ ಸಿಕ್ಕಿ ಎಂಟ್ರಿ ಆಗದೆ ಹೋದರೆ ಖುಷಿ ಆಗುತ್ತೆ. ಸೊ ನನ್ನ ವಿಡಿಯೋದಿಂದ 1,00,000 ಜನ ಸರಿ ಹೋಗಬೇಕು ಅಂತಿಲ್ಲ, ಕೇವಲ ಒಂದು 5 ಜನ ಆ ಟ್ರ್ಯಾಕಿಂದ ಬೇಡ, ಈ ಟ್ರ್ಯಾಕ್ ಬೇಡ ಅಂತ ಕಂಟ್ರೋಲ್ ಮಾಡಿದ್ರೆ ಸಾಕು, ನನಗೆ ಅದೇ ಖುಷಿ ಆಗುತ್ತೆ ಗೈಸ್. ನನ್ನ ವೀಡಿಯೋ ಎಷ್ಟಿಗೆ ಹೋಗುತ್ತೆ, ಇಷ್ಟು ಮಿಲಿಯನು ಅಷ್ಟು ಮಿಲಿಯನ್ ಲಕ್ಷ ಇವೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಸೊ 100 ಜನ ನೋಡಿದ್ರೆ ಅದರಲ್ಲೊಂದು 2-5 ಜನ 2-5 ಜನ ಚೇಂಜ್ ಆದರೆ ನನಗೆ ಅದೇ ಖುಷಿ. ಓಕೆ ಇದಕ್ಕೆ ಆ್ಯಪ್ಗೆ ನಾನು ಹೋಗಬೇಕು ಅಂದ್ಕೊಂಡಿದ್ದೆ, ಇದರಲ್ಲಿ ಇಷ್ಟೊಂದೆಲ್ಲ ಡಿಸ್ಅಡ್ವಾಂಟೇಜ್ ಇದೆ, ಯಾಕೆ ಬೇಕು ಅಂತ ಒಂಚೂರು ಮೋಟಿವೇಟ್ ಆದರೆ ನಂಗೆ ಅದೇ ಖುಷಿ ಗೈಸ್. ಸಿಂಪಲ್ಲು ಈ ಥರ ಆ್ಯಪ್ಸು ನಾನು ಡೈರೆಕ್ಟಾಗಿ ಹೇಳ್ಬೋದು, ಇಂತಿಂಥ ಆ್ಯಪ್ಸು ಇಂತಿಂಥ ಇದು ಅಂತ ಹೇಳ್ಬೋದು, ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ. ಸೊ ನಾನೇನು ತಲುಪಿಸ್ಬೇಕು ಅಂತಿದ್ದೀನಿ, ಈ ಥರ ಕಾಲಿಂಗ್ ಆ್ಯಪ್ಸು ಅಂತ ಇದೆ. ಸೊ ನಿಮ್ಮನ್ನ ಫ್ರೆಂಡ್ ಮಾಡ್ತೀನಿ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬೆಳೆಸ್ತೀವಿ ಅಂತ ಏನೇನು ಎಕ್ಸೆಟ್ರಾ ಅವರು ಪಾಸಿಟಿವ್ ಆಗಿ ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ. ಬಟ್ ನಿಮಗೆ ಕಾಂಟ್ಯಾಕ್ಟಿಗೆ ಸಿಗೋರು ಯಾವ ರೀತಿ ಇರ್ತಾರೆ, ಯಾವ ಮೈಂಡ್ಸೆಟಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದು ಒಂದು ಮೋಟಿವೇಶನ್ಗೆ ನೀವೇನೋ ಒಂದು ತಪ್ಪೆಜ್ಜೆ ಇಟ್ಟು ಸೊ ಸಫರ್ ಪಡೋದಕ್ಕಿಂತ ದಯವಿಟ್ಟು ಇದರಿಂದ ಹಿಂದುಳಿರಿ, ಹಿಂದೇಟಾಕಿ. ನಿಮ್ಗೆ ಅದು ಏನೋ ಒಂದು ಯಾರೋ ರೆಫರ್ ಮಾಡಿದ್ರು ಅಂದ್ರೂ ಓಕೆ ಫೈನ್, ಅಲ್ಲಿಗೆ ಡ್ರಾಪ್ ಮಾಡಿ ಅದನ್ನ. ಆದಷ್ಟು ಅವ್ರಿಗೂ ಹೇಳಿ ಇದನ್ನೆಲ್ಲ ಯೂಸ್ ಮಾಡಬೇಡ, ಸೇಫ್ ಅಲ್ಲ ಅಂತ ಅವ್ರಿಗೂ ಮೋಟಿವೇಟ್ ಮಾಡಿ, ಅವ್ರನ್ನೂ ಅದರಿಂದ ಆಚೆ ತರಕ್ಕೆ ಟ್ರೈ ಮಾಡಿ ಹೊರತು ಅವ್ರ ಜೊತೆ ನೀವು ನಿಮ್ಮ ಜೊತೆ ಅವರು ಅಂತ ಅಳ್ಳಿಗೆ ಬೀಳ್ಬೇಡಿ ಗೈಸ್, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್, ಸೊ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ ಈ ಥರ ಸ್ಕ್ಯಾಮ್ಗಳಿಂದ, ಈ ಥರ ಇದರಿಂದ ಸಿಹಾಕೊಳ್ಳೋದು. ಸೊ ಇದು ಹೆಂಗೆ ಅಂದರೆ ಗೈಸ್, ನಾನು ಪ್ರೀವಿಯಸ್ ವಿಡಿಯೋಗಳೆಲ್ಲ ಸುಮಾರು ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಆದಷ್ಟು ಮೆಸೇಜಿಂಗ್ ಸ್ಕ್ಯಾಮ್ ಅಲರ್ಟು, ಇದು ಲೋನ್ ಆ್ಯಪ್ ಸ್ಕ್ಯಾಮ್ಸ್, ಈ ಥರ ರೆಫರೆಂಡಮ್ ಸ್ಕ್ಯಾಮ್ಸ್, ಈ ಥರ ಸುಮಾರು ಮಾಡಿದ್ದೀನಿ ವಿಡಿಯೋಸು. ಸೊ ನೋಡಿಲ್ಲ ಅಂದರೆ ಸೊ ಸಿಂಪಲ್ ಗೈಸ್, ಈ ಥರ ಹೋಗಿ ಹಳ್ಳಕ್ಕೆ ಬೀಳೋದಕ್ಕೂ ಗೊತ್ತಿದ್ದು ಹೋಗಿ ಹಳ್ಳಕ್ಕೆ ಬೀಳೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ಹೆಂಗೆ ಅಂದರೆ ಇನ್ನೊಂದು 4 ಹೆಜ್ಜೆ ಇಟ್ಟರೆ ಬಾವಿ ಇದೆ, ಅದು ಪಾಳ್ಬಾವಿ ಅಂದರೆ ನೀರು ಇಲ್ದಿರೋ ಬಾವಿ ಗೈಸ್. ಯಾರಿಗೆ ಅರ್ಥ ಆಗೋಲ್ಲ ಅವ್ರಿಗೆ ಹೇಳ್ತಾ ಇರೋದು, ನೀರು ಇಲ್ದಿರೋ ಬಾವಿ ಇದೆ. ಸೊ ನೋಡೋಣ, 4 ಹೆಜ್ಜೆ ಇಟ್ಟೇ ಬಿಡೋಣ, ಬಿದ್ದೇ ಬಿಡೋಣ, ನಾವು ಏನಾಗುತ್ತೋ ಹೋದರೆ ಹೋಯ್ತು ಪ್ರಾಣ ಅನ್ನೋ ಥರ ಇದ್ದರೆ ಹೋಗಿ ಬೀಳಿ ಪರವಾಗಿಲ್ಲ. ಬಟ್ ಆ ಥರ ಡಿಸಿಷನ್ ತಗೋಬೇಡಿ. ಆದಷ್ಟು ನಿಮ್ಮದು ಒಳ್ಳೆ ಭವಿಷ್ಯ, ನಿಮ್ಮ ಫ್ಯೂಚರ್ನ ನೋಡ್ಕೊಂಡು ಆದಷ್ಟು ದೂರ ಉಳಿರಿ ಅಂತ ಹೇಳ್ತಾ ಇಂಥ ಆ್ಯಪ್ಸ್ನ ಆದಷ್ಟು ಪ್ರಮೋಟ್ ಮಾಡಬೇಡಿ. ಆದರೆ ನಿಮ್ಗೇನಾರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ರೆ ಅದರಿಂದ ದಯವಿಟ್ಟು ಕಮೆಂಟ್ ಅಂದರೆ ನನ್ನ ಕಮೆಂಟ್ ಅಲ್ಲ, ಹೋಗಿ ರಿವ್ಯೂಸ್ಗಳು ಕೊಡಿ. ಸೊ ಅದರಿಂದ 4 ಜನಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಗೈಸ್, ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ಲೈಕನ್ ನೋಡಿ ಮಾತ್ರ ಮಾಡಿಬಿಡಿ. ಬೆಲ್ಲೈಕನ್ ನೋಡೋದ್ರಿಂದ ನಿಮಗೆ ಪ್ರತಿದಿನ ನಾನು ಬಿಡೋ ವೀಡಿಯೋಸ್ ಎಲ್ಲ ಪ್ರತಿದಿನ 8 ಗಂಟೆಗೆ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತೀವಿ. ವಿಡಿಯೋ ನಿನ್ನಿಸ್ತಾ ಹಿಂಗೆ ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸೈನಿಂಗ್ ಆಫ್ ಗೈಸ್.